ಮನ್ರೇಗಾ ಯಾರಿಗೆ ಈ ಹೆಸರು ಗೊತ್ತಿಲ್ಲ? ಮನ್ರೇಗಾದಿಂದ ಅಂದ್ರೆ ಇಡೀ ಜಗತ್ತು ಒಂದ್ ರೀತಿಯಲ್ಲಿ ಆರ್ಥಿಕ ಕುಸಿತವನ್ನ ಆ, ಹೊಂದಿದಂತ ಸಂದರ್ಭದಲ್ಲಿ ಜೊತೆಗೆ ಭಾರತಕ್ಕೆ ನಿಮಗೆ LPG ಅಂತಂದ್ರೆ ಖಾಸಗೀಕರಣ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಇವೆಲ್ಲವೂ ಇಂಟ್ರೊಡ್ಯೂಸ್ ಆದ ಸಂದರ್ಭದಲ್ಲಿ ಗ್ರಾಮೀಣ ಭಾಗದವನ್ನ ಹೇಗೆ ಕಾಪಾಡಬೇಕು ಅಂತ ಬಹಳ ಆರ್ಥಿಕ ತಜ್ಞರು ಹೆಚ್ಚು ಯೋಚನೆ ಮಾಡಿದ ಸಂದರ್ಭದಲ್ಲಿ ಅನೇಕ ಆರ್ಥಿಕ ತಜ್ಞರು ಯೋಚನೆ ಮಾಡಿದ್ರು. ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಗ್ರಾಮೀಣ ಭಾಗವನ್ನ ನಾವು ಉಳಿಸ್ಕೊಳ್ಬೇಕು, ಅವರ ಆರ್ಥಿಕತೆಯನ್ನ ಹೆಚ್ಚು ಬಲಪಡಿಸಬೇಕು ಅಂತಂದ್ರೆ ಮನ್ರೇಗಾ ಅಂತ ಒಂದು ಯೋಜನೆ ಬೇಕು. ಉದ್ಯೋಗ ಖಾತ್ರಿ ಅಂತ ಇದ್ದಿದ್ದನ್ನ ಮನ್ರೇಗಾ ಅಂತ UPA ಸರ್ಕಾರ ಮಾಡ್ತು. ಇದು ಬಹಳ 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 ಭಾರತಕ್ಕೆ ಮಟ್ಟಿಗೆ ಹೇಳೋದಾದ್ರೆ ಅತ್ಯಂತ ಪ್ರಮುಖವಾದಂತ ಒಂದು ಕಾನೂನು. ಇದನ್ನ ಕಾನೂನಿನ ರೂಪದಲ್ಲಿ ತಂದ್ರು. ವಿಶ್ವಸಂಸ್ಥೆ ಕೂಡ ಇದಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದೆ. ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕರಿಗೆ 100 ದಿನಗಳ ಉದ್ಯೋಗದ ಖಾತ್ರಿಯನ್ನ ಕಾನೂನಿನ ಮೂಲಕ ಮಾಡಿರೋದು ಬಹುಶಃ ಭಾರತದ ಮಟ್ಟಿಗೆ ಬಹಳ ದೊಡ್ಡ ತೀರ್ಮಾನ. ಅತ್ಯಂತ ಹೆಗ್ಗಳಿಕೆಗೆ ಪಾತ್ರವಾದಂತ ಮನ್ರೇಗಾ ಯೋಜನೆಯನ್ನೇ ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದನ್ನ ರದ್ದು ಮಾಡಿ ಹೊಸದಾಗಿ ಅದೇ ರೀತಿಯ ಯೋಜನೆಯನ್ನ ತರೋದಕ್ಕೆ ಇವತ್ತು ಸಂಸತ್ನಲ್ಲಿ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ. ಇದಕ್ಕೆ ತೀವ್ರ ಆಕ್ಷೇಪ, ವಿರೋಧ ಬರೀ ಇಂಡಿಯಾ ಒಕ್ಕೂಟದ ಸದಸ್ಯರು, ವಿಪಕ್ಷದಿಂದ ಮಾತ್ರ ವ್ಯಕ್ತ ಆಗ್ತಿಲ್ಲ, ಇಡೀ ದೇಶದ ಜನರಿಂದ ವ್ಯಕ್ತ ಆಗ್ತಿದೆ. ಮಹಾತ್ಮ ಗಾಂಧೀಜಿಯವರ ಮೇಲೆ ಯಾಕೆ ನಿಮಗೆ ಕೋಪ? ಯಾಕೆ ಅದರ ಹೆಸರನ್ನ ತೆಗಿತಾ ಇದ್ದೀರಿ? ಏನೋ VBG ರಾಮ್ಜಿ ಅಂತ ಏನೋ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಹಿಂದಿ ಪದಗಳಲ್ಲಿ ಪೋಣ್ಸಿ ಜಿ ಅಂತ ಯಾರಿಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಒಂದ್ ನೋಟ್ ಅಮಾನ್ಯ ಅಂತ ಮಾಡಿದ್ರು, 2,000 ರೂಪಾಯಿನ ಅವರೇ ತಗೊಂಡು ಹೋದ್ರು, ಆಮೇಲೆ ಅವರೇ ಬ್ಯಾನ್ ಮಾಡಿದ್ರು, ಏನೇನೋ ಒಂದು ನಿರ್ಧಾರಗಳನ್ನ ತಗೋತಿದ್ದಾರೆ. ಬಿಜೆಪಿ ಸರ್ಕಾರ ಈ 11 ವರ್ಷಗಳಲ್ಲಿ ಮಾಡಿರುವಂತ ದೊಡ್ಡ ಸಾಧನೆ ಏನು ಅಂತಂದ್ರೆ, UPA ಸರ್ಕಾರ ಯಾವೆಲ್ಲ ಯೋಜನೆಯನ್ನ ತಂದಿತ್ತು ಆ ಯೋಜನೆಯ ಹೆಸರು ಬದಲಾಯಿಸಿರೋದು, ಇಲ್ಲ ಅಂತಂದ್ರೆ ಅದನ್ನ ರದ್ದು ಮಾಡಿ ಅದೇ ರೀತಿ ಯೋಜನೆಯನ್ನ ಇವರ ಹೆಸರಲ್ಲಿ ಅನುಷ್ಠಾನ ಮಾಡಿರೋದು. ಇದನ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ನೀತಿ ಆಯೋಗ ತಗೊಳ್ಳಿ ಅಥವಾ ಸ್ವಚ್ಛ ಭಾರತ್ ಮಿಷನ್ ತಗೊಳ್ಳಿ, ಈ ತರದ್ ಎಲ್ಲವೂ ಕೂಡ ಹಿಂದೆ UPA ಸರ್ಕಾರದಲ್ಲಿ ಇದ್ದಂತ ಯೋಜನೆಗಳೇ, ಹೊಸದಾಗಿ ಇವರು ಏನೂ ಮಾಡಿಲ್ಲ. ಎಲ್ಲವನ್ನ ಹೆಸರು ಬದಲಾವಣೆ ಮಾಡಿದ್ದಾರೆ. ಪಂಚವಾರ್ಷಿಕ ಯೋಜನೆಯನ್ನ ನೀತಿ ಆಯೋಗ ಅಂತ ಮಾಡಿದ್ದಾರೆ. ಈ ತರದ ಯೋಜನಾ ಆಯೋಗವನ್ನ ನೀತಿ ಆಯೋಗ ಅಂತ ಮಾಡಿದ್ದಾರೆ. ಈ ತರದೆಲ್ಲ ಹೆಸರು ಬದಲಾವಣೆ ಮಾಡಿದ್ರೆ, ಊರಿನ ಹೆಸರು ಬದಲಾವಣೆ ಮಾಡುದು, ಇನ್ಯಾವ್ದ್ರದ್ದು ಹೆಸರು ಬದಲಾವಣೆ ಮಾಡುದು, ಕಟ್ಟಡದ ಹೆಸರು ಬದಲಾವಣೆ ಮಾಡುದು, ಯೋಜನೆ ಹೆಸರು ಬದಲಾವಣೆ ಮಾಡಿರೋದು. ಅಂದ್ರೆ ಯಾವುದೋ ಕೂಸಿಗೆ ನಾನ್ ಅಪ್ಪ ಅನ್ನೋ ರೀತಿಯಲ್ಲಿ ಬಿಜೆಪಿಯ ವರ್ತನೆ ಇದೆ. ಅದರಲ್ಲೂ ಕೂಡ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡೋದು ಅತ್ಯಂತ ತಪ್ಪು ಮತ್ತು ದುಷ್ಟ ನಿರ್ಧಾರ ಅಂತಾನೆ ಇದನ್ನ ಹೇಳ್ಬೇಕಾಗತ್ತೆ. ಈಗ ಅವ್ರು ಹೇಳ್ತಾ ಇದ್ದಾರೆ 125 ದಿನಗಳಿಗೆ ನಾವು ಉದ್ಯೋಗದ ಖಾತ್ರಿಯನ್ನ ಕೊಡ್ತೀವಿ ಅಂತ. ಆದ್ರೆ ಈ ಬಿಲ್ ಅನ್ನ ನಾವು ಸಂಪೂರ್ಣವಾಗಿ ಅಂಶಗಳನ್ನ ನೋಡ್ತಾ ಇದ್ರೆ 60-40 ಅನುಪಾತ ರಾಜ್ಯದ ಮೇಲೇನೆ ಸಂಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನು ಹಾಕೋದಕ್ಕೆ ಹೊರಟಿದ್ದಾರೆ. ರಾಜ್ಯ ಕೇಂದ್ರ ಯಾವ್ದು ಹೇಳುತ್ತೋ ಆ ಯೋಜನೆಯನ್ನು ಇವ್ರ ಕೈಗೆ ಎತ್ಕೊಳ್ಬೇಕು. ಹೆಚ್ಚುವರಿಯಾಗಿ ಏನಾದ್ರೂ ಸ್ವಲ್ಪ ಕೆಲಸ ಮಾಡಿಸಿದ್ರೆ ಅದಕ್ಕೆ ಸಂಪೂರ್ಣ ಹಣವನ್ನ ರಾಜ್ಯ ಸರ್ಕಾರವೇ ಭರಿಸಬೇಕು. ಈ ತರದ ಎಲ್ಲ ನಿಬಂಧನೆಗಳ ಹಾಕೋ ಮುಖಾಂತರವಾಗಿ ಅಂದ್ರೆ ಅವರಿಗೆ ಒಂದ್ ದೊಡ್ಡ ಕೊರಗಿದೆ ಏನು ಅಂತಂದ್ರೆ, ಈ ಮನ್ರೇಗಾ ಯೋಜನೆ ವಿಶ್ವಸಂಸ್ಥೆ ಪ್ರಶಂಸೆ ಮಾಡಿದೆ ಮತ್ತು ಗ್ರಾಮೀಣ ಭಾಗದ ಒಂದು ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಿರೋದ್ರಿಂದ, ಅದು UPA ಕೊಡುಗೆ ಆಗಿರೋದ್ರಿಂದ ಅದನ್ನ ಬಹುಶಃ ತಡ್ಕೊಳಕ್ಕೆ ಅಥವಾ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ, ಆ ಕಾರಣಕ್ಕೆ ಇದನ್ನ ಮಾಡ್ತಿದ್ದಾರೆ. ಹಿಂದೆ ಮನ್ರೇಗಾ ಯೋಜನೆಯನ್ನ ದೊಡ್ಡ ಮಟ್ಟದಲ್ಲಿ ಲೇವಡಿ ಮಾಡಿ ಅದರ ಬಗ್ಗೆ ಮಾತನಾಡಿದ್ದೆ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರು. ಆದ್ರೆ ಅವರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮನ್ರೇಗಾ ರದ್ದು ಮಾಡಕ್ ಆಗ್ಲಿಲ್ಲ. ನಂತರ ಹೆಚ್ಚು ಮಾಡಿದ್ರು, ಅದಕ್ಕೆ ಕೊಡೋ ಹಣವನ್ನ ಹೆಚ್ಚು ಮಾಡ್ಬೇಕಾಯ್ತು. ಅದಕ್ಕೆ ಕಾರಣ ಆಗಿದ್ದು ಕೋವಿಡ್ ಮತ್ತು ಆ ನಂತರದ ಕೋವಿಡೋತ್ತರ ಕಾಲಘಟ್ಟ ಇದೆಯಲ್ಲ, ಗ್ರಾಮೀಣ ಭಾಗವನ್ನ ಉಳಿಸಿದ್ದೆ, ಅವರನ್ನ ಕೈ ಹಿಡಿದಿದ್ದೆ ಮನ್ರೇಗಾ ಯೋಜನೆ. ಈ ಪಶ್ಚಿಮ ಬಂಗಾಳ ತರದ ರಾಜ್ಯಗಳಿಗೆ ಇನ್ನೂ ಕೂಡ ಮನ್ರೇಗಾ ಹಣ ಬಿಡುಗಡೆ ಆಗಿಲ್ಲ, ಇನ್ನು ಹಣ ಬಾಕಿ ಇದೆ. ಈ ತರದ ಕೆಲಸವನ್ನ ಮಾಡ್ತಾನೆ, ಮತ್ತೆ ಹಣ ಕೂಡ ಒಂದ್ ಹಂತದಲ್ಲಿ ಕಡಿಮೆ ಮಾಡಿದ್ರು. ಇದೆಲ್ಲ ಈ ತರದ ರಾಜಕೀಯವನ್ನ ಬಿಜೆಪಿ ಮೊದಲಿಂದ ಮಾಡ್ತಿದೆ. ಆದ್ರೆ ಈಗ ಸಂಪೂರ್ಣವಾಗಿ ಇವರ ರಾಜಕೀಯಕ್ಕಾಗಿ, ಕೇವಲ ರಾಜಕೀಯ ಕಾರಣಕ್ಕಾಗಿ ಈ ಯೋಜನೆಯನ್ನ ರದ್ದು ಮಾಡಿ ಹೊಸದಾಗಿ ಏನೇನೋ ನಿಬಂಧನೆಗಳನ್ನ ತಂದು ಯಾವ್ದೋ ಒಂದು ಯೋಜನೆಯನ್ನ ಮಾಡಿದ್ರೆ ದೇಶವನ್ನ ಒಂದ್ ಹಂತಕ್ಕೆ ಕಟ್ಟಿ ಕೊಟ್ಟಿದ್ದಾರೆ ಇವ್ರ ಕೈಲಿ. ಅದನ್ನ ಉಳಿಸಿ ಮತ್ತೆ ಇನ್ನೊಂದು ಹಂತಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಆದ್ರೆ ಇವತ್ತು ಹೇಳ್ಬೋದು ಅಂದ್ರೆ ಏನೋ ಬಹಳ ದೊಡ್ಡದು ಯೋಜನೆ ಆಗಿದೆ ಅಂತ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲ್ತವ್ರು ಅನೇಕರು ಹೇಳ್ಬೋದು ದೇಶ ಯಾವುದೋ ಹಂತದಲ್ಲಿ ಅಭಿವೃದ್ಧಿ ಆಗಿದೆ ಅಂತ. ಇವತ್ತಿನ ಆರ್ಥಿಕತೆ ಇರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು, ಟೆಕ್ನಾಲಜಿಯಲ್ಲಿ ಅಥವಾ ಬೇರೆ ವಿದೇಶಾಂಗ ನೀತಿಯಲ್ಲಿ ಇರ್ಬೋದು, ಎಲ್ಲಾ ವಿಚಾರವನ್ನ ನಾವು ಸಮಗ್ರ ದೃಷ್ಟಿಕೋನದಿಂದ ನೋಡಿದಾಗ ಖಂಡಿತ ಆ ತರದ್ ಆಗ್ತಾ ಇಲ್ಲ. ಎಲ್ಲಾ ಹೆಸರುಗಳನ್ನ ಬದಲಾವಣೆ ಮಾಡ್ತಾರೆ. ಉಜ್ವಲ ಯೋಜನೆ ಅನ್ನೋದು ಕೂಡ ಅದು ಹೆಸರು ಬದಲಾವಣೆನೆ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅನ್ನೋದು. ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿಯನ್ನ ತೆಗೆದಾಕ್ಬಿಟ್ರು ಸಂಪೂರ್ಣ. ಇವ್ರು ಮಾಡಿರೋದೇನು ಅಂತಂದ್ರೆ ಹೆಸರು ಬದಲಾವಣೆ ಮಾಡೋದು, ಅದು ಜನಕ್ಕೆ ಏನು ಉಪಯೋಗ ಕೊಡ್ತಿತ್ತು ಅದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದು, ನಾಶ ಮಾಡೋದು. ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಕೂಡ ಅದೇ, ನಾವು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ, ಮಹಿಳೆಯರು ಕಣ್ಣಿಗೆ ಹೊಗೆ ಹೋಗ್ಬಾರ್ದು, ಅವ್ರು ಬಹಳ ಚೆನ್ನಾಗಿರ್ಬೇಕು, ಈ ತರದ ಎಲ್ಲವನ್ನ ಒಂದು ಚೆನ್ನಾಗಿ ಭಾಷಣ ಮಾಡಿದ್ರು. ಒಂದ್ ಫ್ರೀ ಕೊಟ್ರು, ಒಂದ್ಸರಿ ಗ್ಯಾಸ್ ಕನೆಕ್ಷನ್ ಉಜ್ವಲ ಯೋಜನೆಯಲ್ಲಿ ಕೊಟ್ರು. ಆ ನಂತರದಲ್ಲಿ ಸಿಲಿಂಡರ್ ಕತೆ ಏನು, ಈಗ 1,000 ರೂಪಾಯಿ ಆಗೋಗಿದೆ.
UPA ಸರ್ಕಾರ ಇರೋ ಸಂದರ್ಭದಲ್ಲಿ ₹400 ಸಬ್ಸಿಡಿನಾದ್ರೂ ಸಿಗ್ತಿತ್ತು. ಈಗ ಸಬ್ಸಿಡಿನೂ ಕ್ಯಾನ್ಸಲ್ ಮಾಡ್ಬಿಟ್ಟು ಹೆಚ್ಚುವರಿ ಹೊರೆನೂ ಹಾಕಿ ಗ್ಯಾಸ್ ರೇಟು ಜಾಸ್ತಿ ಆದಾಗ ಹೆಂಗೆ ಮತ್ತೆ ಉದ್ಯೋಗವನ್ನು ಕಿತ್ಕೊಂಡ ಸಂದರ್ಭದಲ್ಲಿ ಉದ್ಯೋಗನೂ ಇಲ್ಲ, ಗ್ರಾಮೀಣ ಭಾಗದ ಆರ್ಥಿಕತೆ ಕುಸಿತಾ ಇದೆ. ಈಗಿರೋ ಸಂದರ್ಭದಲ್ಲಿ ಅವ್ರು ಗ್ಯಾಸ್ ತಗೋಬೇಕಲ್ಲ, ಆ ಕಡೆ ಬೆಂಕಿನೂ ಇಲ್ಲ, ಬೆಂಕಿ ಹಚ್ಚಿ ಅನ್ನ ಬೇಯಿಸ್ಕೊಳ್ಳಂಗೂ ಇಲ್ಲ, ಈ ಕಡೆ ಗ್ಯಾಸು ಇಲ್ಲ. ಆ ತರದ ಪರಿಸ್ಥಿತಿಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಅವರನ್ನು ತಂದು ನಿಲ್ಸಿದೆ. ಆದ್ರೆ ಹೊರಗಡೆ ಭಾಷಣ ಮತ್ತು ಅದ್ರ ಸುಳ್ಳು 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 ಪ್ರತಿ ಸುಳ್ಳುಗಳನ್ನ ಒಂದೊಂದಾಗಿನೇ ತೆರೆದಿಟ್ರು ಕೂಡ ಆ ಸುಳ್ಳುಗಳನ್ನ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಹಲವರು ಇಲ್ಲ. ಯಾಕೆಂದ್ರೆ ವಾಟ್ಸಪ್ ಅಂತ ಒಂದು ದೊಡ್ಡ ಸುಳ್ಳಿನ ಒಂದು ಕೋಟೆಯನ್ನ ಕಟ್ಟಿಕೊಟ್ಟಾಗಿದೆ. ಆದ್ರೆ ಮನ್ರೇಗಾ ಅಂತ ಯೋಜನೆ ನಿಜಕ್ಕೂ ಬಹಳ ಉತ್ತಮವಾದಂತ ಯೋಜನೆ. ಅದನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರದು. ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೆ, ಆ ಆರ್ಥಿಕತೆಯನ್ನ ಎತ್ತಿ ಹಿಡಿಯೋದಕ್ಕೆ, ಆ ಜನರ ಕಷ್ಟವನ್ನ ಬಗೆಹರಿಸೋದಕ್ಕೆ ಉತ್ತಮವಾದ ಯೋಜನೆ. ಹಾಗಾಗಿ ಆ ಯೋಜನೆಯನ್ನ ಹಾಗೆ ಉಳಿಸ್ಕೊಳ್ಬೇಕಾಗತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಹೇಳಿದ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ 2 ವಿಚಾರ ಆಗೋದಿಲ್ಲ. ಅದ್ರಲ್ಲಿ ಒಂದು ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಯೋಜನೆಗಳು, ಇನ್ನೊಂದೇನು ಅಂತಂದ್ರೆ ಬಡವರು ತಮ್ಮ ಹಕ್ಕುಗಳನ್ನ ಕೇಳೋದು. ಮಹಾತ್ಮ ಗಾಂಧಿ ಹೆಸರನ್ನ ಈಗ ಬಿಜೆಪಿ ಹಲವು ಸಂದರ್ಭಗಳಲ್ಲಿ ಹೇಳುತ್ತೆ ನೆಹರು ಪರಿವಾರ, ಅಂದ್ರೆ ಗಾಂಧಿ ಪರಿವಾರ, ಗಾಂಧಿ ಕುಟುಂಬ ಅಂತ ಕರೀತಾರೆ. ಅವ್ರವ್ರ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ನೆಹರು ಹೆಸರಿಲ್ಲ, ಅಥವಾ ಸೋನಿಯಾ ಗಾಂಧಿನೋ, ರಾಜೀವ್ ಗಾಂಧಿನೋ, ಸಂಜಯ್ ಗಾಂಧಿನೋ, ಅವ್ರು ಯಾರ ಹೆಸರು ಇಲ್ಲ. ಈ ದೇಶದ ಮಹಾತ್ಮ ಅಂತ ಕರೆಸ್ಕೊಂಡಿರೋರು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದು. ಇದನ್ನ ಯಾಕೆ ಈ ಹೆಸರನ್ನ ಬದಲಾಯಿಸುವಂತ ಉದ್ದೇಶನೇ ಅರ್ಥ ಆಗ್ತಿಲ್ಲ. ಕೆಲವು ಒಂದೇ ಮಾತರಂ ಚರ್ಚೆಗೆ ತಗೊಂಡ್ರು, ಯಾವುದೇ ಅರ್ಥವಿಲ್ಲದ ಯೋಜನೆಗಳನ್ನ ಮಾಡೋದು ಅಥವಾ ಹೆಸರು ಬದಲಾಯಿಸೋದು, ಇದನ್ನ ಮಾಡೋದ್ರ ಮುಖಾಂತರ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ? ಈ ದೇಶದಲ್ಲಿ ನಿಜವಾದ ಜ್ವಲಂತ ಸಮಸ್ಯೆಗಳು ಸಾವಿರಾರಿದೆ. ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮ ದೆಹಲಿಯಲ್ಲಿ ನಡೀತಿದ್ದ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದ ಜನ AQI ಅಂತ ಕೂಗ್ತಾ ಇದ್ರು. ಅಂತಂದ್ರೆ ಅಷ್ಟು ಗುಣಮಟ್ಟ ಹಾಳಾಗಿ ಹೋಗಿದೆ. ಸಂಸತ್ ಅಧಿವೇಶನವನ್ನ ಬೇರೆ ಕಡೆ ನಡೆಸಬೇಕು ಅಂತ ಸದಸ್ಯರಿಂದಲೇ ಮನವಿ ಬರ್ತಾ ಇದೆ. ದೆಹಲಿಯ ವಾಯು ಗುಣಮಟ್ಟ ಅಂತ ಕೆಟ್ಟ ಪರಿಸ್ಥಿತಿಗೆ ಹೋಗಿದೆ. ಅಂತರ್ಜಲ ಮಟ್ಟ ದೇಶದಲ್ಲಿ ಕುಸಿತಾ ಇದೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಆ ಸಂದರ್ಭದಲ್ಲಿ ನೀವು ಇದೆಲ್ಲದ್ರ ಬಗ್ಗೆ ಮಾತನಾಡೋ ಬದಲು ಅಥವಾ ಯೋಚನೆ ಮಾಡೋ ಬದಲು ನದಿಗಳು ಕ್ಲೀನ್ ಆಗ್ತಾ ಇಲ್ಲ, ಗಂಗಾ ಆ ತರದೆಲ್ಲವನ್ನ ಹೇಳಿದ್ರೆ, ಆದ್ರೆ ಇವತ್ತಿಗೆ ಯಾವುದೂ ಆಗ್ತಿಲ್ಲ. ಆ ಎಲ್ಲಾ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋ ಬದಲು, ಅದ್ರ ಬಗ್ಗೆ ಮಾತಾಡೋ ಬದಲು ಈ ತರ ಹೆಸರು ಬದಲಾಯಿಸೋದು, ವಿವಾದಗಳನ್ನ ಸೃಷ್ಟಿ ಮಾಡೋದು, ಇದನ್ನೇ ಮಾಡಿಕೊಂಡು ಎಷ್ಟು ದಿನ ಇರ್ತೀವಿ? ಕೇಳ್ಬೇಕಾದಂತ ಜನ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಾದ್ರೂ ಕೇಳ್ಬೇಕು. ನಮಗದೇನು ಬೇಡ, ನಮಗ್ ಬೇಕಾಗಿರೋದು ಉದ್ಯೋಗ, ಆರೋಗ್ಯ, ಶಿಕ್ಷಣ, ಉತ್ತಮವಾದಂತ ಗಾಳಿ, ಉತ್ತಮವಾದಂತ ನೀರು. ಇದನ್ನ ಕೊಡಬೇಕಾಗಿತ್ತು ಸರ್ಕಾರದ ಕೆಲಸ. ಅದಕ್ಕಾಗಿನೇ ನಾವು ಆರ್ಸಿ ಕಳಿಸಿರೋದು, ನಮ್ ದುಡ್ಡಲ್ಲಿ ನೀವಿದ್ದೀರಾ ಅಂತ. ಆದ್ರೆ ಇದನ್ನ ಕೇಳೋದು ಬಿಟ್ಟು ಬೇರೆ ವಿಚಾರಗಳ, ಧಾರ್ಮಿಕ ವಿಚಾರಗಳು, ಇನ್ಯಾವುದೋ ವಿಚಾರಗಳಿಗೆ ಜನ ಮರಳಾಗಿ ಬಿದ್ರೆ ಈ ತರದ ನಡೆಯುತ್ತೆ. ಮತ್ತು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ರಾಜಕೀಯ ಪಕ್ಷಗಳು ಕೂಡ ಹೀಗೆ ಮಾಡ್ತವೆ. ಆದ್ರೆ ಮನ್ರೇಗಾ ಯೋಜನೆಯನ್ನ ಹಾಗೆ ಉಳಿಸ್ಕೊಳ್ಬೇಕು. ಉತ್ತಮವಾದಂತ ಯೋಜನೆ. ಆ ಯೋಜನೆ ಯಾವುದೇ ರೂಪದಲ್ಲಿ ಅದಕ್ಕೆ ಹೊಡೆತ ಬಿದ್ರು ಕೂಡ ಅದೇನು ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದ ತಕ್ಷಣ ಮಹಾತ್ಮ ಗಾಂಧಿ ದೇಶದಿಂದ ಮಾಯ ಆಗೋದಿಲ್ಲ. ಅವ್ರು ಯಾವತ್ತಿಗೂ ದೇಶದ ಜೊತೆಗೆ ಇರ್ತಾರೆ. ಅವರೊಂದು ಅಸ್ಮಿತೆ. ಆದ್ರೆ ಈ ಮುಖಾಂತರವಾಗಿ ಗ್ರಾಮೀಣ ಭಾಗದ ಜನರಿಗೆ ಒಂದು ಶಕ್ತಿ ಸಿಕ್ತತ್ತಲ್ಲ, ಆ ಗ್ರಾಮೀಣ ಆರ್ಥಿಕತೆ ಬೆಳೀತಿತ್ತಲ್ಲ, ಅದಕ್ಕೆ ಖಂಡಿತವಾಗೂ ಹೊಡೆತ ಬೀಳತ್ತೆ. ನೋಡ್ಬೇಕು. ಇವತ್ತು ಗಾಂಧೀಜಿಯವರ ಫೋಟೋ ಹಿಡಿದು ಸಂಸತ್ ಭವನದ ಬಳಿಯಲ್ಲಿ ಎಲ್ಲ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಇದು ಚರ್ಚೆ ಏನಾಗತ್ತೆ, ಏನ್ ಹೋಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.